ಆ ಹೆಣ್ಮಗಳದ್ದು ಜಾತಿ ಮೀರಿದ್ದ ಪ್ರೀತಿ. ಹೆತ್ತವರು ಎಷ್ಟೇ ಎಚ್ಚರಿಕೆ ಕೊಟ್ಟರು ಹೆಣ್ಮಗಳು ಪ್ರೀತಿಸಿದವನನ್ನ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ತಂದೆ ತಮ್ಮ ಮರ್ಯಾದೆ ಹೋಗುತ್ತೆ ಅಂತ ಕರುಳ ಕುಡಿಯನ್ನೇ ಕೊಂದು ಹಾಕಿದ್ದಾನೆ. ಇದು ಮಾಡ್ತೀನಿ ಅಂದೋಡ್ರಿಗೆ ಮರ್ಯಾದೆಗೋಸ್ಕರ ಹೆದರಿ ಅವಳಿಗೆ ಕತ್ತಿ ಚುಚ್ಚಿ ಕೊಲೆ ಮಾಡ್ತಾರೆ. ಈ ಮನುಷ್ಯ ಕುಲವೇ ಹಾಗೆ. ಮನುಷ್ಯನಿಗಿಂತ ಕೆಟ್ಟ ವಿಷಜಂತು ಈ ಭೂಮಿ ಮೇಲೆ ಇನ್ನೊಂದಿಲ್ಲ. ಯಾಕಂದ್ರೆ ಜಾತಿ ಅಂತ ಬಂದ್ರೆ ಜೀವ ಬೇಕಾದ್ರೂ ಬಿಡ್ತಾರೆ, ಜೀವಾನೂ ತೆಗೀತಾರೆ. ಆದ್ರೆ ಜಾತಿ ಮಾತ್ರ ಬಿಡಲ್ಲ. ಅದು ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳಾದ್ರೂ ಸರಿ, ಬೆನ್ನಿಗೆ ಬಿದ್ದ ಅಕ್ಕ ತಂಗಿಯರಾದ್ರೂ ಸರಿ, ಜಾತಿ ವಿಷಯದಲ್ಲಿ ಯಾರನ್ನೂ ಲೆಕ್ಕಕ್ಕಿಡಲ್ಲ. ಕಾಲ ಬದಲಾದ್ರೂ ಈ ಜಾತಿ ಅನ್ನೋ ಜಿದ್ದು ಹೋಗ್ತಿಲ್ಲ. ಜಾತಿ ಮೇಲಿನ ಮೋಹವೋ ಅಥವಾ ಪ್ರತಿಷ್ಠೆಯ ಗರ್ವವೋ ಗೊತ್ತಿಲ್ಲ. ಜಾತಿಗಾಗಿ ಸಾಲು ಸಾಲು ಹೆಣಗಳೇ ಉರುಳುತ್ತಿವೆ. ಅದರಲ್ಲೂ ಈ ಮರ್ಯಾದಾ ಹತ್ಯೆ ಅನ್ನೋದಿದೆಯಲ್ಲ, ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಮಗಳು ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೆ ಕೈತುತ್ತು ಕೊಟ್ಟು ಬೆಳೆಸಿದ್ದ ಮಗಳನ್ನ ಕೊಂದು ಹಾಕಿದ್ದಾನೆ. ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಕಗ್ಗತ್ತಲ ರಾತ್ರಿ ಕೊಂದು ಹಾಕಿದವ ಬೆಳ್ಳಂಬೆಳಿಗ್ಗೆಯೇ ಸುಟ್ಟು ಹಾಕಿದ್ದಾನೆ. ಮರ್ಯಾದೆಗಾಗಿ ರಣರಾಕ್ಷಸನಾದ ಅಪ್ಪ ಮಗಳ ಅನ್ಯಜಾತಿ ಪ್ರೀತಿ ಸುಟ್ಟು ಹಾಕಿದ ಪಾಪಿ. ಕಲಬುರಗಿ ಜಿಲ್ಲೆಯ ಮೇಳಕುಂದ ಗ್ರಾಮದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಬೆಳ್ಳಂಬೆಳಿಗ್ಗೆಯೇ ಬಂದ ಸುದ್ದಿ ಇಡೀ ಊರಿನ ಜನರನ್ನ ನಿಂತಲ್ಲೇ ಕುಸಿಯುವಂತೆ ಮಾಡಿದೆ. ಈ ಹೆಣ್ಮಗಳ ಹೆಸರು ಕವಿತಾ ಅಂತ. PUC ಮುಗಿಸಿ ನರ್ಸಿಂಗ್ ಓದ್ತಾ ಇದ್ಲು. ಈಕೆಯ ತಂದೆಯೇ ಶಂಕರಪ್ಪ ಕೊಳ್ಳೂರ್. ಕೃಷಿಕನಾಗಿದ್ದ ಈತನಿಗೆ ಒಟ್ಟು 5 ಜನ ಹೆಣ್ಮಕ್ಕಳು. ಅದರಲ್ಲಿ 2 ಮದುವೆಯಾಗಿದ್ದು ಇನ್ನೂ 3 ಹೆಣ್ಮಕ್ಕಳು ಅಪ್ಪನ ನೆರಳಲ್ಲೇ ಬೆಳೆಯುತ್ತಿದ್ರು. ಇವರಲ್ಲಿ ಕವಿತಾ 4ನೇ ಮಗಳು. ಲಿಂಗಾಯತ ಕುಟುಂಬಕ್ಕೆ ಸೇರಿದ್ದ ಕವಿತಾ ತಮ್ಮೂರಿನ ಅನ್ಯಜಾತಿ ಹುಡುಗನನ್ನ ಪ್ರೀತಿ ಮಾಡುತ್ತಿದ್ದಳು. ಈ ವೇಳೆ 3 ತಿಂಗಳ ಹಿಂದೆ ಹೆಣ್ಣೆತ್ತವರಿಗೆ ಗೊತ್ತಾಗಿತ್ತು. ಮಗಳ ಲವ್ ಮ್ಯಾಟರ್ ಗೊತ್ತಾಗ್ತಿದ್ದಂತೆ ಉರಿದು ಹೋಗಿದ್ರು. ಇದನ್ನ ಇಲ್ಲಿಗೆ ನಿಲ್ಲಿಸು, ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಎಚ್ಚರಿಕೆಯನ್ನೂ ಕೊಟ್ಟಿದ್ರು. ಆದ್ರೆ ಕವಿತಾ ಮಾತ್ರ ಕ್ಯಾರೆ ಎಂದಿರಲಿಲ್ಲ. ಪ್ರೀತಿಸಿದ ಹುಡುಗನನ್ನ ಮರೆಯೋದು ಹೇಗೆ ಅಂತ ತನ್ನ ಪ್ರೇಮ ಕಹಾನಿಯನ್ನ ಮುಂದುವರಿಸಿದ್ಲು. ಹೆತ್ತವರು ಎಷ್ಟೇ ಬುದ್ಧಿ ಹೇಳಿದ್ರೂ ಮಗಳು ಮಾತ್ರ ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ಮೊನ್ನೆ ರಾತ್ರಿಯೂ ಇದೇ ವಿಷಯಕ್ಕೆ ಗಲಾಟೆ ಶುರುವಾಗಿದೆ. ತಂದೆ ಶಂಕರಪ್ಪ, ಈತನ ತಮ್ಮನ ಮಗ ಶರಣಪ್ಪ ಹಾಗೂ ಸಂಬಂಧಿ ದತ್ತಪ್ಪ ಅನ್ನೋನ್ ಸೇರ್ಕೊಂಡು ಹೊಡೆದು ಬಡಿದು ಮಾಡಿದ್ದಾರೆ. ಎಷ್ಟೇ ಹಿಂಸೆ ಕೊಟ್ರು ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆಯಾಗೋದು ಎಂದಿದ್ದಾಳೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಶಂಕರಪ್ಪ ಮಗಳು ಅನ್ನೋದನ್ನು ನೋಡದೆ ಕತ್ತು ಹಿಸ್ಕಿ ಕೊಲೆ ಮಾಡಿದ್ದಾನೆ. ನಂತರ ಯಾರಿಗೂ ಅನುಮಾನ ಬಾರದಿರಲಿ ಅಂತ ಮಗಳ ಮೈ ಮೇಲೆ ಕ್ರಿಮಿನಾಶಕ ಹಾಕಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಊರೂರನ್ನ ನಂಬಿಸಿದ್ರು. ಎಲ್ಲರೂ ಕೂಡ ಇದೇ ಸತ್ಯ ಅಂತ ನಂಬ್ಕೊಂಡಿದ್ರು. ಕವಿತಾ ತಾಯಿ ಕೂಡ ಇದೇ ಸತ್ಯ ಅಂತ ಹಸಿ ಹಸಿ ಕಥೆ ಹೇಳಿದ್ರು. ಹುಡುಗನ ಇದು ಮಾಡ್ತೀನಿ ಅಂದೋಡ್ರಿಗೆ ನಾವು ಬ್ಯಾಡ ಈಗ ಅಂಕ ನೋಡಮ್ಮ ನಾವು ಓದ್ತೀನಂತಿ ನಂದು 2 ವರ್ಷ ಓದಿ ಅಂತ ನಾವು ಅಂದ್ರಿ ಸರ್. ಈಗ ಇನ್ನು 18 ಮುಗ್ದವ, ಏಜ್ ಆಗಿಲ್ಲ, ಬ್ಯಾಡ ಅಂದ್ರಿ ಸರ್. ಹಂಗಾಗಿ ಸರ್ ಈಕಿ ಇಲ್ಲ ನಾ ಸಾಲಿ ಹೋಗ್ತೀನಿ ಮುಗಿದಾರ 12ನೇ ಸಾಲಿ ರೀ ಸರ್. ಆ ಥರ ಮಾಡ್ರಿ ಕಿರಿಕಿರಿ ನಡೆಸೋಡ್ರಿ, ಕಿರಿಕಿರಿ ನಡೆಸೋಣ ಅಪ್ಪ ಮಗಳು. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಮಗಳ ಚಿತೆಗೆ ಬೆಂಕಿ ಇಟ್ಟು ಅಂತ್ಯ ಸಂಸ್ಕಾರವನ್ನೂ ಮುಗಿಸಿದ್ರು. ಯಾವಾಗ ಮಗಳು ಸುಟ್ಟು ಬೂದಿಯಾದ್ಲೋ ಇಲ್ಲಿಗೆ ಕೊಲೆ ಕೇಸ್ ಕಥೆ ಮುಗೀತು ಅಂದ್ಕೊಂಡಿದ್ರು. ಆದ್ರೆ ಅನಾಮಧೇಯ ವ್ಯಕ್ತಿಯೊಬ್ಬ ಫರಹತಾಬಾದ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಹೀಗೊಂದು ಕೊಲೆಯಾಗಿದೆ ಅಂತ ವಿಷಯ ಮುಟ್ಟಿಸಿದ್ದ. ಹೀಗಾಗಿ ತಕ್ಷಣವೇ ಅಲರ್ಟ್ ಆದ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಮೇಳಕುಂದ ಗ್ರಾಮಕ್ಕೆ ಬಂದು ಶಂಕರಪ್ಪನನ್ನ ಎತ್ತಾಕೊಂಡು ಹೋಗ್ತಿದ್ದಂತೆ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರೋ ಪೊಲೀಸರು 2 ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಬೇರೆ ಒಂದು ಜಾತಿ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ರು. ಇವಳು ಅನ್ಯ ಧರ್ಮದ ಒಂದು ಜಾತಿಯ ಹುಡುಗನಿಗೆ ಮದುವೆ ಆಗಿದ್ರೆ ಬೇರೆ 3 ಹುಡುಗರಿಗೆ ಕೂಡ ಮದುವೆದು ಪ್ರಾಬ್ಲಮ್ ಆಗುತ್ತೆ ಮತ್ತು ಊರಲ್ಲಿ ಮರ್ಯಾದೆಗೋಸ್ಕರ ಹೆದರಿ ಆ ಹಿನ್ನೆಲೆಯಲ್ಲಿ ಅವಳಿಗೆ ಕತ್ತಿ ಚುಚ್ಚಿ ಕೊಲೆ ಮಾಡಿರ್ತಾರೆ. ಒಟ್ನಲ್ಲಿ ಮಗಳು ಅನ್ಯಜಾತಿ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕರುಳ ಕುಡಿಯನ್ನೇ ಕೊಂದು ಹಾಕ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.